ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ದುಡ್ಡಿಗಾಗಿ ಒಂದು ಟೀಮ್ ಇದೆ ಎಂದು ರೈತ ಸಂಘದ ಮುಖಂಡರಾದ ಸಿಜಿ ರವಿ ಆರೋಪಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚನ್ನರಾಯಪಟ್ಟಣ ತಾಲೂಕು ಕಚೇರಿಯ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುವಲ್ಲಿ ಮಗ್ನರಾಗಿದ್ದಾರೆ. ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ದಲಿತ ಸಂಘಟನೆ ಹಾಗೂ ರೈತ ಸಂಘಟನೆಯ ಕೆಲವು ಮುಖಂಡರುಗಳು ಬೆಂಬಲವಾಗಿ ನಿಂತು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡುತ್ತಿದ್ದಾರೆ ಎಂದರು. ದುಡ್ಡಿಗಾಗಿ ಅಂತಲೇ ದಲಿತ ಸಂಘ ಹಾಗೂ ರೈತ ಸಂಘದ ಒಂದು ಟೀಮ್ ಇದೆ ಎಂದು ಆರೋಪಿಸಿದರು. ನೀವು FIR ಹಾಕಿಸಿ ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾವು ಬಹಳ ಸ್ಪಷ್ಟವಾಗಿ ಅವರಿಗೆ ಹೇಳಲಿಕ್ಕೆ ಬಯಸ್ತೀವಿ. ಅವರು ಈ ರೀತಿ ಭಾಷೆಗಳನ್ನು ಏನು ನಾವು ನಮೂದಿಸಿದ್ದೀವಿ ಇದು ಹೊಸದಲ್ಲ. ಇದು ಹಿಂದೆ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿದ್ವಿ ನಾವು ಹಿಂದೆಲ್ಲ. ಬೇಕಾದ್ರೆ ಈಗಲೂ ಕೂಡ ಒಂದೈತೆ ಕೇಳಿ, ಇದಕ್ಕಿಂತ ಹೊಸದಾಗಿ ಮಾತಾಡಿರೋದಿದೆ. ಅದೇ ಪ್ರಯೋಗವನ್ನು ಚಳುವಳಿಗಾರರ ಮೇಲೆ ಅವರು ಬಳಸ್ತಕ್ಕಂಥದ್ದು ಸರಿಯಾದ್ದಲ್ಲ. ನಮ್ಮನ್ನು ಬೆದರಿಸಿದರೆ, ಭಯಭೀತರನ್ನ ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಕೇಸ್ ವಾಪಸ್ ತಗೊಳ್ಳಿ, ಈಗ ಹಾಕಿರೋರು ಮಾನನಷ್ಟ ಮೊಕದ್ದಮೆಯನ್ನು ನಮ್ಮ ಮೇಲೆ ಬೆದರಿಸಿ ಎದುರಿಸಿ ಅವರ ಆಕ್ರೋಶವನ್ನು ಅವರಿಗೆ ಹಿನ್ನಡೆ ಆಯಿತು ಅಂತೇಳಿ ತಹಸೀಲ್ದಾರ್ ಹುದ್ದೆ ಗ್ರೇಡ್ ವಾಪಸ್ ತಗೊಂಡ್ರು, ಮ್ಯಾಜಿಸ್ಟ್ರೇಟ್ರ ಹುದ್ದೆ ವಾಪಸ್ ತಗೊಂಡ್ರು ಅಂತೇಳಿ ನಮ್ಮ ಮೇಲೆ ಈ ರೀತಿ ಆಕ್ರೋಶಕ್ಕೆ ಮಾಡಿದ್ದಾರೆ ಮತ್ತು ಅವರು ಅಶಾಂತಿಯನ್ನು ಉಂಟು ಮಾಡಿದ್ದಾರೆ. ಸೊ ಹಣ ಕೊಟ್ಟು ಕೆಲಸ ಆಗದೆ ಇರ್ತಕ್ಕಂಥ ರೈತರು ಕೇಳಿದರೆ ಅವ್ರನ್ನೂ ಕೂಡ ಅವರ ಗೌರವದಲ್ಲಿ ಕಂಡಿರೋದಿಲ್ಲ. ಈ ಘಟನೆ ಅತ್ಯಂತ ಖಂಡನೀಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಏನು ಈ FIR ಸುಳ್ಳು ದಾಖಲೆಯನ್ನು ಇದೇ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸಿಜಿ ರವಿ, ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಹಾಸನ ಜಿಲ್ಲಾ ಅಧ್ಯಕ್ಷರಾದ ಗೊಲ್ಲರ ಹೊಸಹಳ್ಳಿ ಮಂಜುನಾಥ್, ತಾಲೂಕು ಅಧ್ಯಕ್ಷ ಗೋವಿನಕೆರೆ ತೇಜಸ್, ಕಾರ್ಯದರ್ಶಿ ಕಲ್ಕೆರೆ ವಾಸುದೇವ್, ಒಳಗಿರಹಳ್ಳಿ ರಾಮಚಂದ್ರು, ಗುಲಸಿಂದ ಮಹೇಶ್, ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು.